ಹ್ಯಾಬಿಟ್ ಈಸ್ ಟೋಟಲಿ ಒಂಥರ ಮೆಕ್ಯಾನಿಕಲ್. ಅದೇ ಎಷ್ಟು ಜನ್ಮನೂ ಬಂದುಬಿಟ್ಟಿದ್ದೀನಿ, ಒಳಗಡೆ ಹೋಗೇ ಇಲ್ಲ, ಡೈವ್ ಮಾಡೇ ಇಲ್ಲ ಬಾಡಿ ಒಳಗೆ. ಓನ್ಲಿ ಫಿಸಿಯಾಲಜಿ ಅನಾಟಮಿ ಗೊತ್ತು, ಹ್ಯಾಬಿಟ್ಸ್ ಗೊತ್ತು. ಅದರಿಂದನೇ ನಿನ್ನ ಕ್ಯಾರೆಕ್ಟರು, ನಿನ್ನ ಪರ್ಸನಾಲಿಟಿ. ಸೇಮ್ ಥಿಂಗ್ ವಿತ್ ದಿ ಸೂಕ್ಷ್ಮ ಶರೀರ ಇನ್ ದಿ ಮೈಂಡ್. ಲಾಟ್ ಆಫ್ ಇಂಪ್ರೆಷನ್ಸ್, ಐಡಿಯಾಸ್, ಕಾನ್ಸೆಪ್ಟ್ಸ್, ಪರ್ಸೆಪ್ಷನ್ಸ್, ವಾಟ್ ಯು ಹ್ಯಾವ್ ತಿಳ್ಕೊಂಡಿದ್ಯಾ, ನೋಡಿದ್ಯಾ, ಅನಲೈಸ್ ಮಾಡಿದ್ಯಾ, ಆಲ್ ದಿಸ್ ನಾನ್ಸೆನ್ಸ್ ಗಾರ್ಬೇಜ್ ತಲೆಯಲ್ಲಿ. ಅದು ಮತ್ತು ಈ ಹ್ಯಾಬಿಟ್ ಎರಡು ಸೇರಿ ಯು ಆರ್ ಎ ಆರ್ಡಿನರಿ ಹ್ಯೂಮನ್ ಆ್ಯನಿಮಲ್. ಪರ್ಸನ್ ಅಂತಲೂ ಹೇಳಬಾರ್ದು, ಬಟ್ ಯು ಹ್ಯಾವ್ ಎ ಪರ್ಸನಾಲಿಟಿ. ಓಕೆ, ಪರ್ಸನ್, ಯು ಹ್ಯಾವ್ ಎ ಪರ್ಸನಾಲಿಟಿ. ಅಂದರೆ ಅದೇ ನಿಂಗೆ ದೊಡ್ಡದು, ಅದು ಪರ್ಸನಾಲಿಟಿನೇ ದೊಡ್ಡದು. ಹಾಗೆ ಎಷ್ಟು ವರ್ಷ ಪರ್ಸನಾಲಿಟಿನಲ್ಲಿದೆಯಾ? ಪರ್ಸನಾಲಿಟಿ ಅಂದರೆ ಏನು ಅಂದರೆ ಇಷ್ಟು ಬೂಂದಿ ಕಾಳು ಒಟ್ಟಿಗೆ ಹಾಕಿದಂಗೆ, ಒಂದು ಕಡೆ ಒಂದು ತಟ್ಟೆಲಿ ಹಾಕಿದಂಗೆ. ಅಂದರೆ ಏನು, ಫ್ರ್ಯಾಗ್ಮೆಂಟೆಡ್. ಒಂದು ಜನ್ಮದಲ್ಲಿ ಒಂದು, ಇನ್ನೊಂದು ಜನ್ಮದ್ದು ಇನ್ನೊಂದು, ಇನ್ನೂ ಎಲ್ಲ ಒಂಥರ ಮಿಕ್ಸ್ಚರ್ ಥರ, ಎಲ್ಲ ಚಿತ್ರಾನ್ನ ಆ ಥರ ಇದೆ. ಇವಾಗ ನಾವು ಮತ್ತೆ ಬಂದಿರೋದು ಯಾಕೆ ಅಂದರೆ ಲೈಫ್ನ ಸೆಟ್ ರೈಟ್ ಮಾಡೋಕ್ಕೆ. ನಮ್ಮ ಲೈಫ್ನ, ಯಾರ ಲೈಫು ಅಲ್ಲ, ನಮ್ಮ ಒಂದು ಜರ್ನಿನ ಸರಿಯಾದ ದಿಕ್ಕಲ್ಲಿ ಸರಿಯಾಗಿ ಹೋಗಬೇಕು ಅಂತ. ಆವಾಗೇನಾಗುತ್ತೆ, ಯಾವ್ಯಾವ ಜನ್ಮದಲ್ಲಿ ಏನೇನು ನಾವು ಯಾರ್ಯಾರ ಹತ್ರ ದ್ವೇಷ ಕಟ್ಕೊಂಡಿದ್ವೋ, ಯಾರನ್ನ ಇದೇ ಥರ ತಳ್ಳಿದ್ವೋ ದೂರ ಬೇಡ ಅಂತ, ಅದು ಎಲ್ಲ ಲೆಕ್ಕ ಇದ್ದೇ ಇದೆ ಅಲ್ವಾ. ನೀನು ಪರಿಪೂರ್ಣ ಆಗೋವರೆಗೂ, ನೀನು ಅನ್ಕಂಡೀಷನಲ್ಲಾಗಿ ಪ್ರೀತಿ ಮಾಡೋವರೆಗೂ, ಆ್ಯಕ್ಸೆಪ್ಟ್ ಮಾಡೋವರೆಗೂ ನೀ ಬರ್ತಾನೇ ಇರ್ತೀಯ. ನೀನು ಜರ್ನಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಲ್ಲಿ ಕಂಟಿನ್ಯೂ ಆಗೋದು ಅಂದರೆ ಏನು ಮುಂದಕ್ಕೆ ಹೋಗಲ್ಲ, ನೀನು ಕೆಳಗೆ ಹೋಗ್ತಾ ಇರ್ತೀಯ, ಮೇಲಕ್ಕೆ ಹೋಗಲ್ಲ. ನೀನು ಇನ್ನೂ ಅಧೋಗತಿ ಬರ್ತಾ ಇರುತ್ತೆ. ಯಾಕೆಂದರೆ ಯು ಆರ್ ನಾಟ್ ಫಿನಿಷಿಂಗ್ ಯುವರ್ ಕರ್ಮಾಸ್. ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡು, ಯಾರು ಎಲ್ಲಿಂದಾನೂ ಋಣಾನು ಬಂದ ಅಂತ ಅದನ್ನೇ ಹೇಳಿದ್ರು. ಋಣಾನುರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಯಾಕೆ ಒಂದು ಲೈನ್ ಮಾಡಿ ಬಿಟ್ಬಿಟ್ರು? ಬರೀ ಅಷ್ಟನ್ನೇ ಕೋಟ್ ಮಾಡಿ ಪ್ರೊಫೆಸರ್ಸ್ ಥರ ಹೇಳೋದಲ್ಲ. ನನ್ನ ಋಣ ಏನು, ನನ್ನ ಋಣ ಏನು, ನಾನು ಹೇಗೆ ತೀರಿಸೋದು ಋಣನ, ಎಷ್ಟು ಋಣ ತೀರಿಸಬೇಕು, ದೇವ ಋಣ ಏನು ಮಾಡ್ತಾಯಿದ್ದೀನಿ, ಋಷಿ ಋಣ ಏನು ಮಾಡ್ತಾಯಿದ್ದೀನಿ, ಪಿತೃ ಋಣ ಏನು ಮಾಡ್ತಾಯಿದ್ದೀನಿ, ಏನು ಋಣ ತೀರಿಸಿದ್ದೀನಿ ನಾನು, ಭೂಮಿ ಋಣ ಏನು,